ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಶುಕ್ರವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಅರೌಂಡ್ 7 o'clock ಆಗಿದೆ. ಈಗ ಇದು ಬಿಸಿ ನೀರು ಕುಡಿತಾ ಇದ್ದೀನಿ. ಫಸ್ಟ್ ಕಾಫಿನೇ ಕುಡಿತಾ ಇದ್ದೆ ಮುಂಚೆ ಎಲ್ಲ. ಈಗಲೂ ಕಾಫಿ ಕುಡಿತೀನಿ, ಅದೇ ಫಸ್ಟ್ ಬಿಸಿ ನೀರು ಕುಡಿದ್ಬಿಡ್ತೀನಿ, ಆಮೇಲೆ ಕಾಫಿ ಕುಡಿತೀನಿ. ಕಾಫಿ ಅಂತೂ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಎಷ್ಟೇ ಕಷ್ಟಪಟ್ಟರು ಆಗಲ್ಲ. ನೋಡಿ, ಈ ತರ ಸೌಂಡ್ಸ್ ನಮ್ಮ ಮನೆ ಹತ್ರ ತುಂಬಾ, ಪಕ್ಕದ ಮನೆಯಲ್ಲಿ ಕೋಳಿ ಎಲ್ಲ ಸಾಕಿದ್ದಾರೆ. ಅದಕ್ಕೆ ವ್ಲಾಗ್ಸ್ ಎಲ್ಲ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ. ಇಟ್ಸ್ ಓಕೆ, ನಾನು ಮಾಡ್ತೀನಿ ಅಷ್ಟೇ. ಅಂದ್ರೆ ಯೂಟ್ಯೂಬಿಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ತುಂಬಾನೇ ದಿನ ಆಗಿದೆ, ಹಾಗಂತ ಶೂಟ್ ಮಾಡಿಲ್ಲ ಅಂತ ಏನಿಲ್ಲ. ಸೊ ಗಣೇಶ ಹಬ್ಬದ ವಿಡಿಯೋ ಶೂಟ್ ಮಾಡಿದ್ದೀನಿ. ಅರೌಂಡ್ ಒಂದು 12 to 14 minutes ಅಷ್ಟು ವಿಡಿಯೋ ಐತೆ. ಎಡಿಟ್ ಸಹ ಮಾಡಿದ್ದೀನಿ. ನಾನು ಎಡಿಟ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅದು ಗಣೇಶ ಹಬ್ಬ ಮುಗಿದು 1 ತಿಂಗಳಾಗಿತ್ತು. ಇನ್ನು ಅಪ್ಲೋಡ್ ಮಾಡಿದ್ರೆ ಯಾಕೆ ಸುಮ್ಮನೆ ನಗಿತಾರೆ ಜನ ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಈಗಲೂ ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೇಳಿ, ಒಂದು ಕಾಮೆಂಟ್ ಮಾಡಿ ಸಾಕು, ನಾನು ಅಪ್ಲೋಡ್ ಮಾಡ್ತೀನಿ ಗಣೇಶ ಹಬ್ಬದ ವಿಡಿಯೋ. ಮತ್ತೆ ಇನ್ನೊಂದು, ನಾವು ಮೊನ್ನೆ ಓಂ ಶಕ್ತಿಗೆ ಹೋಗಿದ್ವಿ. ಆಗ ನಂಗೆ ತುಂಬಾ ದಿನದಿಂದ ಒಂದು ಈ ತರ ಡಾಟ್ ಏನಿಲ್ಲ, ಸೊ ಟ್ಯಾಟೋ ಹಾಕಿಸ್ಕೋಬೇಕು ಅಂತ ತುಂಬಾನೇ ಇಷ್ಟ ಆಯ್ತು. ಸರಿ ಅಂತ ಹಾಕಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಾನು ಹಾಕಿಸ್ಕೋಬೇಕು ಅಂತಿದ್ದೆ, ಬಟ್ ತುಂಬಾನೇ ಭಯ ಇತ್ತು. ಆದ್ರೆ ನಮ್ಮಮ್ಮ ಧೈರ್ಯ ಕೊಟ್ಟು ಹಾಕ್ಸಿದೆ, ಏನಾಗಲ್ಲ, ಹಾಕಿಸ್ಕೋ ಅಂತ. ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನನಗೂ ಇಷ್ಟ ಆಯ್ತು, ಇಷ್ಟ ಇಲ್ಲ ಅಂತಲ್ಲ, ಬಟ್ ಭಯ ಇತ್ತು ಅಂತ ಅಷ್ಟೇ. ಅದೇ ಚೆನ್ನಾಗಿ ಕಾಣ್ತಿದೆ ಈಗ. ಸರಿ, ಈಗ ರೆಡಿ ಆಗಿ ಮತ್ತೆ ಸಿಗ್ತೀವಿ ಹೋಗುವಾಗ ಮಾಲೂರು ಮಾರಮ್ಮನ ದೇವಸ್ಥಾನಕ್ಕೆ. ನಮ್ಮ ಮನೇಲಿ ನಾನು ಮಾಡೋ ಕಾಫಿ ಅಂದರೆ ತುಂಬಾನೇ ಇಷ್ಟ ಎಲ್ಲರಿಗೂ. ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಡೇ ಸ್ಟಾರ್ಟ್ ಆಗೋದು ನಾನು ಮಾಡೋ ಫ್ರೆಶ್ ಕಾಫಿಯಿಂದನೇ. ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಾನು ತುಂಬ ಸ್ಟ್ರಾಂಗಾಗಿ ಕಾಫಿ ಮಾಡ್ತೀನಿ ಅಂತ ಅವರೇ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ಸರಿ, ಈಗ ಬೆಳಗ್ಗೆದು ಹಾಲು ಸ್ವಲ್ಪ ಉಳ್ಕೊಂಡಿದೆ. ಈಗ ಟೀ ಮಾಡೋಣ ಅಂತ ಟೀ ಮಾಡ್ತಿದ್ದೀನಿ. ನಮ್ಮಮ್ಮ ಒಂದು ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ರು. ಸರಿ, ಅವರಿಗೆ ಟೀ ಮಾಡ್ಕೊಂಡು ಕೊಟ್ರೆ ಖುಷಿ ಆಗುತ್ತೆ ಅಂತ ಹೇಳಿ ಟೀ ಮಾಡ್ಕೊಂಡು ಕೊಟ್ಟೆ. ನಮ್ಮಮ್ಮ ಥ್ಯಾಂಕ್ ಯು ಅಂತ ಅಂದ್ರು, ಅಷ್ಟೇ ಖುಷಿ ಆಯ್ತು. ನಮ್ಮ ಅಕ್ಕ ಮಗ ಅಂಗನವಾಡಿಗೆ ಹೋಗ್ತಾನೆ. ಇವಾಗ ಒಂದು ರೈಮ್ಸ್ ಹೇಳ್ತಾನಂತೆ, ಅಲ್ಲಿ ಹೇಳ್ಕೊಟ್ಟಿರೋದು ಕೇಳಿ. ಹೇಳ್ಚಿನಿ ರೈಮ್ಸ್ ಹೇಳಿದ್ ನಾನು, ಉಂಡಾಡಿ ಗುಂಡ. ಇವಾಗ ಹೇಳು, ರೈಮ್ಸ್ ಹೇಳ್ತಿ, ಹೇಳಲ್ಲ ನೀನು ಇವಾಗ. ವಾಟರ್ ಕರ್ಕೊಂಡು ಹೋಗ್ಬೇಕು. ಹತ್ತು ಲಾಲು ತಿಂದ, ಆಮೇಲೆ ಕೈ ಕಟ್ ಬಾಯ್ ಮುಚ್. ಡನ್. ಹೇಳಮ್ಮ ಹೆಂಗ್ ಮಾಡೋದು? ಡನ್. ತೋರಿಸ್ಬಿಡು. ಈ ಟ್ಯಾಟೋ ಹಾಕ್ಸಕ್ಕೆ ಮೇನ್ ರೀಸನ್ ನಮ್ಮಮ್ಮ. ಯಾಕೆ ಅಂತ ರೀಸನ್ ಕೇಳೋಣ ಬನ್ನಿ. ಅಮ್ಮ, ಯಾಕಮ್ಮ ಎಷ್ಟು ಫೋರ್ಸ್ಫುಲ್ ಆಗಿ ಹಾಕ್ಸಿದ್ ನಿನ್ ನಂಗೆ? ರೆಡಿ ಆಗಕ್ಕೆ ಯಾವಾಗಲೂ ಚಿಕ್ಕೆ ಇಟ್ಕೊಳ್ಬೇಕು ಅಂತ ಇದು ಮಾಡ್ತಾ ಇದ್ದಲ್ಲ, ಅದಕ್ಕೆ ರೆಡಿ ಹಾಕಿದ್ ಮಾಡ್ತಾ ಇದ್ನ. ಯಾಕೆ? ಐಲೈನರ್ ಸಿಕ್ಕಲ್ಲ ಅರ್ಜೆಂಟಿಗೆ. ಯಾಕೆ ಸಿಗ್ತಾ ಇರಲಿಲ್ಲ ಐಲೈನರ್? ಐಲೈನರ್ ಬಿಡೋದು, ಮಕ್ಳು ಎತ್ಕೊಂಡು ಕಿತ್ತಾಕೋದು ಎಲ್ಲ. ನಮ್ಮ ಮನೇಲಿ ನಮ್ಮ ಅಕ್ಕನ ಮಗ ಇದ್ದಾನೆ. ಮೇನ್ ರೀಸನ್ ನಂದು ಕಾಸ್ಮೆಟಿಕ್ಸ್ ಎಲ್ಲ ಹಾಳು ಮಾಡೋದೇ ಅವನೇ ಮೇನ್ ಆಗಿ. ಏನೊಂದು ಅಷ್ಟೇ, ಲಿಪ್ಸ್ಟಿಕ್ ಅಷ್ಟೇ ನನ್ನ ಹತ್ರ ಎಷ್ಟಿತ್ತು ಗೊತ್ತಾ? ಒಂದು ಕಲೆಕ್ಷನ್ ಮಾಡಿ, ಒಂದು ಬಾಕ್ಸ್ ಮಾಡಿ, ಒಂದು ವಿಡಿಯೋ ಮಾಡ್ಬೋದಾಗಿತ್ತು, ಅಷ್ಟಿತ್ತು ನನ್ನ ಹತ್ರ. ಈಗ ಪ್ರೆಸೆಂಟ್ ಆಗಿ ಹೇಳ್ಬೇಕಂದ್ರೆ ಒಂದೇ ಲಿಪ್ಸ್ಟಿಕ್ ಇರೋದು, ಅದನ್ನು ಎತ್ತಿ ಇಟ್ಕೊಂಡಿದ್ದೀನಿ. ಒಂದು ಸೈಡ್ ಅಲ್ಲಿ ಮೇಲೆ ಎತ್ತಿ ಇಟ್ಕೊಂಡಿದ್ದೀನಿ. ಬಿಡಲ್ಲ, ಯಾವುದೇ ಒಂದು ಕಾಸ್ಮೆಟಿಕ್ಸ್ ಇದ್ರೂ ಬಿಡಲ್ಲ, ಒಂದು ಐಲೈನರ್ ಸಹ ಬಿಡಲ್ಲ. ಎಲ್ಲ ಹೊಡೆದಾಕ್ತಾನೆ, ಎಲ್ಲ ಹಾಳು ಮಾಡ್ತಾನೆ. ಅದಕ್ಕೆ ನಾನು ಸುಮ್ಮನೆ ಜಗಳ ಮಾಡ್ತೀನಿ ಯಾವಾಗಲೂ ಅಂತ ನಮ್ಮ ಅಮ್ಮ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಟ್ಯಾಟೋನೇ ಹಾಕ್ಸ್ಬಿಟ್ಟಿದ್ದಾರೆ. ಸರಿ, ಇವಾಗ ನೆಕ್ಸ್ಟ್ ಲಿಪ್ಸ್ಟಿಕ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಜಗಳ ಮಾಡಿದ್ರೆ ನಾನು ಇದು ನಮ್ದೊಂದು ಛೋಟಾ ಗ್ಯಾಂಗ್. ಎಲ್ಲ ವಿಟಮಿನ್ D3 ತಗೋತಾ ಇದ್ದೀರಿ. ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಹೇಗೆ ಬೀಳ್ತಾ ಇದೆ. ಇದು ಅನನ್ಯ ಅಂತ. ಹಾಯ್ ಅನನ್ಯ. ಇದು ಜಯ ಅಂತ. ಇದು ಜಸ್ಮಿತ್. ಅಂದ್ರೆ ನಾನು ಈ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲೆಲ್ಲ ತೋರಿಸಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಇವನ್ ಬಗ್ಗೆ. ಇಟ್ಸ್ ಓಕೆ. ಅದು ನಮ್ಮ ಅಕ್ಕ ಇವತ್ತು ನೈಟಿ ಹಾಕೊಂಡಿದ್ದಲ್ಲ ಅಂತೆ, ಅದಕ್ಕೆ ತೋರ್ಸೋ ಹಂಗಿಲ್ಲ. ನೆಕ್ಸ್ಟ್ ಟೈಮ್ ತೋರ್ಸಿನ ಡ್ರೆಸ್ ಹಾಕೊಂಡಾಗ. ಓಕೆ. ನಂಗೆ ಮುಂಚೆಯಿಂದನೂ ಒಂದು ಆಸೆ ಇತ್ತು, ಅನನ್ಯ ಅಥವಾ ಅಂಕಿತಾ ಅಂತ ನನ್ನ ಹೆಸರು ಇಟ್ಕೋಬೇಕು ಅಂತ. ಬಟ್ ಏನ್ ಮಾಡಕ್ಕಾಗಲ್ಲ, ಇವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರೀಗ ರೆಡಿ ಆಗಿದ್ದಾರೆ ಸ್ಕೂಲ್ಗೆ ಹೋಗ್ಬೇಕು ಅಂತ. ನಾನು ಈಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೂ ನಾನು ಕುತ್ಕೊಂಡು ಹರಟೆ ಹೊಡಿತಾ ಇದೀನಿ. ಏನ್ ಮಾಡೋದು? ಈಗ ತಾನೇ ಸ್ನಾನ ಆಯ್ತು, ಇನ್ನ ರೆಡಿ ಆಗೋದಷ್ಟೇ. ಫಸ್ಟ್ ನಾನು ಒಂದು ವೆಟ್ ವೈಪ್ಸ್ ತಗೊಂಡಿದ್ದೀನಿ. ವೆಟ್ ವೈಪ್ಸ್ ತಗೊಂಡು ಫಸ್ಟ್ ನಾನು ಫೇಸ್ನ ಕ್ಲೀನ್ ಮಾಡ್ಕೊತೀನಿ. ಮತ್ತೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಮೆಸೇಜಸ್ ಬರ್ತಾ ಇದೆ, ಸೊ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಮಾಡಿ ಅಂತ. ನಾನು ಯೂಸ್ ಮಾಡೋದು ಬರೀ 3 ಪ್ರಾಡಕ್ಟ್ ಮೇಕಪ್ಗೆ. ಒಂದು ಸನ್ಸ್ಕ್ರೀನ್, ಒಂದು ಐಲೈನರ್, ಒಂದು ಲಿಪ್ಸ್ಟಿಕ್ ಅಷ್ಟೇ. ಅದು ಬಿಟ್ಟು ನಾನು ಬೇರೆ ಯಾವುದೇ ಫೌಂಡೇಶನ್, ಕಾಂಪ್ಯಾಕ್ಟ್, ಕನ್ಸೀಲರ್ ಅಂತ ಯಾವುದು ನಾನು ಯೂಸ್ ಮಾಡಲ್ಲ. ಮತ್ತೆ ಹೇಗೆ ಮಾಡೋಕ್ಕಾಗುತ್ತೆ? ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್. ಇಟ್ಸ್ ಓಕೆ. ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಅಲ್ಲೇ, ಅಂದರೆ 3 ಪ್ರಾಡಕ್ಟ್ಸ್ ಅಲ್ಲೇ ಹೇಗೆ ಹೈಲೈಟ್ ಆಗಿ ಕಾಣ್ಬೋದು ಅಂತ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿ ತೋರಿಸ್ತೀನಿ.
ಇದುವರೆಗೂ ಸಹ ಯಾವುದೇ ರೀತಿಯಾಗಿ ಮೇಕಪ್ ಏನು ನಾನು ಮಾಡಿಸ್ಕೊಂಡಿಲ್ಲ, ಯಾರ ಕೈಲೂ ಮಾಡಿಸ್ಕೊಂಡಿಲ್ಲ. ಜಸ್ಟ್ ಮನೆಯಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ರೆ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ರೆಡಿ ಆಗ್ತೀನಿ. ಬಿಟ್ಟರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಯಾವುದೇ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಎಲ್ಲ ಮಾಡಿಸ್ಕೊಂಡಿಲ್ಲ. ಇನ್ ಫ್ಯೂಚರ್ ನೋಡೋಣ ಮಾಡಿಸ್ಕೊಳ್ಳೋದಾ ಬೇಡ ಅಂತ. ಮಾಡಿಸ್ಕೊಳ್ಳೋಕೆ ತುಂಬಾ ಇಷ್ಟ ಇದೆ, ಆದರೆ ಮಾಡಿಸ್ಕೊಂಡಿಲ್ಲ ಅಂದರೆ ಯಾವುದೇ ಆಪರ್ಚುನಿಟಿ ನನಗೆ ಬಂದಿಲ್ಲ ಅಷ್ಟೇ ಇಲ್ಲಿ ತನಕ ಮಾಡಿಸ್ಕೊಳ್ಳೋ ಅಂಥದ್ದು. ಸರಿ, ರೆಡಿಯಾಗಿ ಸಿಗ್ತೀನಿ. ಈಗ ಸನ್ಸ್ಕ್ರೀನ್ ಹಾಕ್ಕೊಂತ ಇದೀನಿ. ಯಾವ ಬ್ರ್ಯಾಂಡು ಅಂತೆಲ್ಲ ತೋರ್ಸೋಕ್ಕಿದೆ, ಏನು ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ಹಾಗೆ ರ್ಯಾಂಡಮ್ ಆಗಿ ನಾನು ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಐಲೈನರ್ ಹಾಕೊಂತ ಇದೀನಿ. ಸೊ ನನ್ನ ಫೇವ್ರೆಟ್ ಪಾರ್ಟ್ ಐಸ್ ಹೈಲೈಟ್ ಮಾಡೋಕೆ ಇಲ್ಲ ನನಗೆ ತುಂಬಾನೇ ಇಷ್ಟ. ಬಟ್ ನನಗೆ ಡಾರ್ಕ್ ಸರ್ಕಲ್ ಇದೆ, ತುಂಬಾನೇ ಡಾರ್ಕ್ ಅಂದ್ರೆ ಕಣ್ಕಿಲ್ರೆಲ್ಲ ಬ್ಲ್ಯಾಕ್ ಆಗಿ ಕಾಣುತ್ತೆ. ಡಾರ್ಕ್ ಸರ್ಕಲ್ ಈಗಂತೂ ತುಂಬಾನೇ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಎಲ್ಲದಕ್ಕೂ ಇಟ್ಸ್ ಓಕೆ ಅಂತ ತಗೊಂಡ್ರೆ ಎಲ್ಲ ಸರಿ ಆಗುತ್ತೆ. ಸರಿ ಮಾಡ್ಕೊಳ್ಳೋಣ, ಇಟ್ಸ್ ಓಕೆ ಅಂತ ಅಷ್ಟೇ. ಮತ್ತೆ ಈಗ ಇನ್ನೊಂದು ಫೇವ್ರೆಟ್ ಪಾರ್ಟ್ ಕಿಸ್ ಬ್ಯೂಟಿ ಇದು ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತಾ ಇರೋದು. ನಂಗಂತೂ ತುಂಬಾನೇ ಇಷ್ಟ ಶೇಡ್, ಅಂದ್ರೆ ನನಗೆ ಡಾರ್ಕ್ ಶೇಡ್ ತುಂಬಾ ಇಷ್ಟ ಆಗುತ್ತೆ. ಎಸ್, ಈಗ ರೆಡಿ ಆಗಿದ್ದಾಯ್ತು, ಇನ್ನು ಹೊರಡೋದಷ್ಟೇ. ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ. ನನಗೆ ಇನ್ನೊಂದು ಸ್ಪೆಷಲ್ ನಾಲೆಡ್ಜ್ ಇದೆ, ನಾನೇ ಸಾಗರ್ ಜಡೆ ಹಾಕ್ಕೋತೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಡೀಟೇಲ್ಡ್ ಆಗಿ ತೋರಿಸ್ತೀನಿ ಹೇಗೆ ಹಾಕ್ಕೋತೀನಿ ಏನು ಅಂತ. ಸರಿ, ಈಗ ನಮ್ಮ ಮಗು ಸಹ ರೆಡಿ ಇದ್ದಾನೆ, ತೋರಿಸ್ತೀನಿ. ಕಂದ, ಏನೋ ಕಂದಲ್ಲೇ ಹಾಯ್ ಮಾಡು. ನಮಗೂ ಔಟ್ಫಿಟ್ ಈ ತರ ಇದೆ. ಪೂಜೆ ಮಾಡ್ತಾ ಇದ್ದಾರೆ. ಮಂತ್ರ ಹೇಳಮ್ಮ. ಅಮ್ಮ ಜೇಜಿ ಜೇಜಿ ಕಪ್ಪಳಪ್ಪ ಜೇಜಿ ಮಾಡುವ ಜೇಜಿ ಮಾಡುವ ಜೇಜಿ 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 ಹತ್ರ ಬಾಳೆಹಣ್ಣು ಬೇಕು ಜೇಜಿ. ಅಲ್ಲ ಓಯ್ ಬಾಸ್, ಇವನ್ ಲಡ್ಡು ಬಾಸ್. ಹಾಯ್ ಹಾಯ್ ಗಾಯ್ಸ್. ಅಮ್ಮ ಈ ತರ ಪೂಜೆ ಮಾಡಿದ್ರೆ ನಮ್ಮ ಎಷ್ಟು ಖರಾಬ್ ಅಂದ್ರೆ ಲಕ್ಷ್ಮಿಗೆ ಮಾತ್ರ ಹೂವ ಹಾರ ಹಾಕಿ ಇನ್ನೆಲ್ಲಾ ದೇವ್ರಿಗೂ ಸುಮ್ನೆ ಹೂವ ಇಟ್ಟಿದ್ದಾರೆ. ಏನ್ ಹೇಳೋಣ, ಹಬ್ಬ ಜಸ್ಟ್ ಇಂಡಿಯನ್ ಮಾಮ್ ಥಿಂಗ್ಸ್ ಇವೆಲ್ಲ, ಏನು ಮಾಡಕ್ ಆಗಲ್ಲ. ಇಟ್ ಹ್ಯಾಪನ್ಸ್. ಬೈ ಮಾಡ್ಬಿಟ್ಟು ಹೋಗು ಲಡ್ಡು, ಬೈ ಮಾಡು. ಬಾಯ್. ಇವಿಬ್ರೆ ಫಸ್ಟ್ ಇವಾಗ ಹಿಂಗ್ ಹುಡುಕ್ತಾ ಇಟ್ಕೋ ಹೋಗೋಣ. ಏ ಲಡ್ಡು ಬಾಯ್. ನಮ್ಮಮ್ಮ ಹೆಂಗ್ ರೆಡಿ ಆಗಿದ್ದಾರೆ ನೋಡಿ. ಹಾಯ್ ಮಾಡವ. ಎಲ್ಲಿಗಮ್ಮ ಹೋಗ್ತಾ ಇರೋದು? ಮಾಲೂರ್ಗೆ. ಏನಕ್ಕೆ? ಮರಮ್ಮ ದೇವಸ್ಥಾನಕ್ಕೆ. ಆಲ್ರೆಡಿ ನಾನು ಇಂಟ್ರೋ ಕೊಟ್ಟಿದ್ದೀನಿ. ಇಟ್ಸ್ ಓಕೆ, ನಾವು ಮನೆ ಕೊಡ್ತಾ ಇದ್ದಾರೆ. ಜಸ್ಮಿತ್ ಹಾಯ್. ಇದು ಸೆಂಟೆನ್ಸ್ ಸ್ಕೂಲ್ ಅಂತ. ನಾನು ಇಲ್ಲೇ ಪ್ರೈಮರಿ ಮತ್ತೆ ಹೈಸ್ಕೂಲ್ ಮುಗಿಸಿರೋದು. ಇವಾಗ ನೋಡಕ್ ತುಂಬಾನೇ ಖುಷಿ ಆಗತ್ತೆ. ನಿದ್ದೆ ಮಾಡಿ ಎದ್ಬಿಟ್ಟು ದೇವಸ್ಥಾನ ಬಂದು ನಗಿದ್ದು ಕ್ಲಾಪ್ಸ್ ಮಾಡ್ತಾನೆ. ಕ್ಲಾಪ್ಸ್ ಮಾಡ್ಬಿಡಿ ಇನ್ನೊಂದ್ಸತಿ. ಖುಷಿ ಪಡೋ, ಸ್ಮೈಲ್. ಇನ್ನು ನಮ್ಮ ಅಕ್ಕ ಮಗ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ. ಅಷ್ಟೊತ್ತಿಗಾಗಲೇ ನಾವು ಮಾಲೂರಿಗೆ ರೀಚ್ ಆಗಿದ್ವಿ. ಮಾಲೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಸ್ಟ್ರೈಟಾಗಿ ಹೋದರೆ ನಮಗೆ ಮಾಲೂರು ಮಾರಮ್ಮನ ದೇವಸ್ಥಾನ ಸಿಗುತ್ತೆ. ಎಲ್ಲಿ ಹೋಗುವಂಗಿಲ್ಲ. ಸೊ ವಾಕಬಲ್ ಡಿಸ್ಟೆನ್ಸಲ್ಲೇ ನಮಗೆ ಸಿಗುತ್ತೆ. ಕಡೆ ಬಾಮ ಗಣಪತಿ. ಸರಿ, ಕೈ ಮುಗಿ.
ಇನ್ನು ಈಗ ನಾನು ಸಹ ಹೊರಗಡೆ ಎಲ್ಲ ಪೂಜೆ ಮುಗಿಸಿ ಮತ್ತೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಹೊರಗಡೆಗೆ ಬಂದ್ವಿ. ಅಲ್ಲೇನು ನೋಡ್ತಾ ಇರೋದು ನೀನು? ಆ ಕಡೆ ಬಾ, ಅಲ್ಲೋಡಲ್ಲಿ ಅಮ್ಮ ಮಾತ್ರ ಬಾ. ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾದ್ರೆ ಹೇಳಿದ್ ಮತ್ತೆ ಕೇಳಬೇಕು. ಕೇಳ್ತೀಯಾ? ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಸಹ ಕೊಡ್ತಾ ಇದ್ರು. ನಾವು ಹೋಗಿ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ಪ್ರಸಾದ. ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಎಲ್ಲರೂ ತುಂಬಾನೇ ನಂಬ್ತಾರೆ, ತುಂಬಾನೇ ಶಕ್ತಿಶಾಲಿ, ತುಂಬಾನೇ ಪವರ್ಫುಲ್. ಏನೇ ಅನ್ಕೊಂಡ್ರು ಆಗುತ್ತೆ ಅಂತ ತುಂಬಾನೇ ನಂಬಿಕೆ ಇದೆ. ನಾವು ಸಹ ತುಂಬಾನೇ ನಂಬ್ತೀವಿ. ನಾವು ಹೋಗಿ ಹರ್ಸ್ಕೊಂಡು ಬಂದ್ವಿ, ಅದು ಆಗಿದೆ ಅಂತ ಮತ್ತೆ ಇವತ್ತು ಹೋಗಿದ್ದೀವಿ. ಮತ್ತೆ ಇವತ್ತು ಹೋಗಿ ಇನ್ನೊಂದು ಹರಕೆ ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ಅದು ನೆರವೇರಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ. ಇಲ್ಲಿವರೆಗೂ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದ ಬಾಗಿಲು ಕಿಟಕಿ ಆಗಲಿ ಅರ್ಚಕರಾಗಲಿ ಯಾರು ಇಲ್ಲ. ಇನ್ನೆಷ್ಟು ಸತ್ಯ ಅಲ್ವಾ? ಥ್ಯಾಂಕ್ ಯು ಅಮ್ಮಮ್ಮ ಅಂತ ಹೇಳು. ಥ್ಯಾಂಕ್ ಯು ಅಮ್ಮ ಅಮ್ಮಮ್ಮಗೆ. ಅಲ್ಲಿ ನನ್ನ ಮಗನ ಎಲ್ಲೋದ್ರೂ ನಿನ್ ಬಿಸಾಕ್ಬಿಟ್ಟು ಬರ್ಬೇಕು ಇನ್ಮೇಲೆ. ತೋರ್ಸು ಹೋಗ್ಲಿ ಏನ್ ತಗೊಂಡಿದ್ಯಾ ಅಂತ. ಏನದು? ತೋರ್ಸು ಗನ್ನು. ವಾವ್, ಚೆನ್ನಾಯ್ತಾ? ಓಕೆ. ಏನು ತಗೊಂತ ಇರೋದು? ಚೆನ್ನಾಗೈತೆ. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ ಮುಂದೆ ಅಷ್ಟೇ ಅವತ್ತು ಶೂಟ್ ಮಾಡಿರೋ ವಿಡಿಯೋ ಅವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ತನಕ ಈ ವಿಡಿಯೋ ನೋಡಿರೋ ನಿಮಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಫಾರ್ ಮೋರ್ ಸುಷ್ಮಾ ವ್ಲಾಗ್ಸ್ ಕೋಲಾರ್.